ಬೆಂಗಳೂರಿಗರಿಗೆ ಸರಣಿ ಶಾಕ್ಗಳು ಕಾದಿರುವಂತೆ ಕಾಣಿಸ್ತಾ ಇದೆ. ಈಗ ನೀರಿನ ದರ ಏರಿಕೆಯ ಬಗ್ಗೆ ಪ್ರಸ್ತಾವನೆಗಳಾಗ್ತಾ ಇದೆ. ಇದರ ಬೆನ್ನಲ್ಲೇ ಅಧಿವೇಶನ ಮುಗಿದ ಬಳಿಕ ಡಬಲ್ ಶಾಕ್ಗೆ ಬೆಂಗಳೂರಿಗರು ಸಜ್ಜಾಗಬೇಕಿದೆ. ವಿದ್ಯುತ್ ಮತ್ತು ಹಾಲಿನ ದರ ಏರಿಕೆಯ ಕುರಿತಾಗಿ ಚಿಂತನೆಗಳಾಗ್ತಾ ಇದೆ. ಇದು ಕಳೆದ ಕೆಲ ದಿನಗಳಿಂದಲೂ ಕೂಡ ಮಾಡ್ತೀವಿ ಅಂತ ಮೆಂಟಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ದಡಕ್ಕನೆ ಎಷ್ಟು ರೈಸ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿರುವಂತಹ ಕೆಎಂಎಫ್ ಮತ್ತು ಕೆಇಆರ್ಸಿ ಹಾಲಿನ ದರ ಏರಿಕೆಗೆ ಕೆಎಂಎಫ್ ಚಿಂತನೆಯನ್ನ ನಡೆಸ್ತಾ ಇದೆ. ಸೊ ಅವರ ಪ್ರಕಾರವಾಗಿ ರೈತರು ಕೇಳೋದು 10 ರೂಪಾಯಿ ಏರಿಸಿ ಅಂತ, ಈ ಕಡೆಗೆ ಕೆಎಂಎಫ್ ಕೇಳ್ತಾ ಇದೆ 6 ರೂಪಾಯಿ ಏರಿಕೆ ಮಾಡಿ ಅಂತ. ಮತ್ತು ರೈತರು ಏರಿಕೆ ಮಾಡುವಂತಹ ಅಮೌಂಟ್ ಏನಿದೆ ಅದಷ್ಟು ನಮಗೆ ಸೇರುವಂತೆ ನೋಡ್ಕೊಳ್ಳಿ ಅಂತ ಅವ್ರು ಡಿಮಾಂಡ್ ಇಟ್ಟಿದ್ದಾರೆ. ಸೊ ಇದೆಲ್ಲದರ ಮಧ್ಯದಲ್ಲಿ ಎಷ್ಟು ಏರಿಕೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ನೋಡಬೇಕು. ಈ ಎರಡೂ ರೇಟ್ಗಳು ಇನ್ಕ್ರೀಸ್ ಆದ ನಂತರದಲ್ಲಿ ಈಗ 3 ಹ್ಯಾಟ್ರಿಕ್ ಹೊಡೆದಂಗೆ ಆಗುತ್ತೆ ಇವರ ರೇಟ್ ಇನ್ಕ್ರೀಸ್. ಒಂದು ವಿದ್ಯುತ್ ದರ, ಮತ್ತೊಂದು ನೀರಿನ ದರ, ಮಗದೊಂದು ಹಾಲಿನ ದರ. ಬೆಂಗಳೂರಿಗರಿಗೆ ಬರೆಗಳ ಮೇಲೆ ಬರೆ ಕಾದಿರುವಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರರಿಂದ. ಪವಿತ್ರ, ಬೆಂಗಳೂರಿಗರನ್ನ ಯಾಕೋ ಒಂದು ರೀತಿಯಲ್ಲಿ ಮೆಂಟಲಿ ಇಲ್ಲಿವರೆಗೂ ಪ್ರಿಪೇರ್ ಮಾಡಿದ್ರು ಅಂತ ಕಾಣಿಸುತ್ತೆ. ಏರಿಕೆ ಮಾಡಬೇಕು, ಅನಿವಾರ್ಯ, ಇಷ್ಟು ವರ್ಷಗಳಿಂದ ಮಾಡಿರಲಿಲ್ಲ ಅಂತ. ಈಗ ಬ್ಯಾಕ್ ಟು ಬ್ಯಾಕ್ ಹಾಗಿದ್ರೆ ದರ ಏರಿಕೆಯ ಸೀರೀಸ್ ಶುರುವಾಗುತ್ತಾ ಹೇಗೆ? ದಿವ್ಯಾ, ಹೌದು. ಒಂದು ಕಡೆಯಿಂದ ಆಟೋ ದರ ಕೂಡ ಸರಣಿ ಸಾಲಿನಲ್ಲಿದೆ. ಸೊ ಎಲ್ಲರೂ ಹೇಳ್ತಾ ಇರುವಂಥದ್ದು ಸಾಕಷ್ಟು ವರ್ಷಗಳಿಂದ ದರ ಏರಿಕೆಯನ್ನು ಮಾಡಿಲ್ಲ, ಹಾಗಾಗಿ ಈಗ ದರ ಏರಿಕೆಯನ್ನು ಮಾಡ್ತಾ ಇದ್ದೀವಿ ಅಂತ. ಒಂದು ಕಡೆಯಿಂದ ಕಾವೇರಿ ನೀರಿನ ದರವನ್ನು 1 ಪೈಸೆಗೆ ಏರಿಕೆ ಮಾಡ್ತಾ ಇದ್ದಾರೆ. ಜಲಮಂಡಳಿಯವರು ಹೇಳ್ತಾ ಇದ್ದಾರೆ 1,000 ಕೋಟಿಯಷ್ಟು ನಮಗೆ ನಷ್ಟ ಆಗ್ತಾ ಇದೆ, ವಿದ್ಯುತ್ ದರವನ್ನಂತೂ ಕಟ್ಟೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ಪರಿಸ್ಥಿತಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ 1 ಪೈಸೆ 6 ರಿಂದ 7 ಪೈಸೆಯಷ್ಟು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಆದರೆ ಈಗ ಸರ್ಕಾರ 1 ಪೈಸೆ ಏರಿಕೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಇನ್ನೊಂದು ಕಡೆಗೆ ಏಪ್ರಿಲ್ 1ರಿಂದ ವಿದ್ಯುತ್ ದರ ಪರಿಷ್ಕರಣೆ ಆಗಲಿದೆ. ಸೊ 3 ವರ್ಷಕ್ಕೆ ಅನ್ವಯ ಆಗುವಂತೆ ಬಹುವಾರ್ಷಿಕ ದರವನ್ನ ಪರಿಷ್ಕರಣೆ ಮಾಡುತ್ತೆ. ಸೊ ವಿದ್ಯುತ್ ದರವು ಕೂಡ ಏಪ್ರಿಲ್ 1ರಿಂದಲೇ ಅನ್ವಯ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಕೆಇಆರ್ಸಿ ಅದಕ್ಕೆ ಅನುಮತಿಯನ್ನ ಕೊಡುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಇನ್ನು ಹಾಲಿನ ದರ, ಅಧಿವೇಶನದ ಬಳಿಕ ಹಾಲಿನ ದರ ಬರೋಬ್ಬರಿ ಲೀಟರ್ಗೆ 5 ರೂಪಾಯಿ ಏರಿಕೆ ಮಾಡುವಂತಹ ಮುನ್ಸೂಚನೆಯನ್ನ ಕೆಎಂಎಫ್ ಅಧ್ಯಕ್ಷರು ಕೊಡ್ತಾ ಇದ್ದಾರೆ. ಈಗಾಗಲೇ ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ, 10 ರೂಪಾಯಿ ಇಟ್ಟಿದ್ದಾರೆ, 5 ರೂಪಾಯಿ ಏರಿಕೆ ಮಾಡಲೇಬೇಕು ಅನ್ನುವಂತಹ ಪಟ್ಟನ್ನೇ ಹಿಡಿದಿದ್ದಾರೆ. ಹಾಗಾಗಿ ಸರ್ಕಾರ ಬಹುತೇಕ 5 ರೂಪಾಯಿ ಮಾಡುತ್ತಾ ಏನು ಅನ್ನುವಂಥದ್ದು ನೋಡಬೇಕು. ಹಾಗಾಗಿ ಸರಣಿ ಸಾಲಿನಲ್ಲಿ ಜನರಿಗೆ ದರ ಏರಿಕೆ, ಅದರಲ್ಲೂ ಕೂಡ ಬೆಂಗಳೂರಿಗೆ ಸೀಮಿತ ಆಗಿರುವಂತೆ ದರ ಏರಿಕೆಯ ಬರೆ ಹೆಚ್ಚಾಗ್ತಾ ಇದೆ. ಪ್ರತಿಯೊಬ್ಬರು ಹೇಳುವಂಥದ್ದು ಅದನ್ನೇ, ನಾವು ಆಯಾಯ ಮಂಡಳಿಯವರು ನಮಗೆ ನಷ್ಟ ಇದೆ, ಹಾಗಾಗಿ ದರ ಏರಿಕೆಯನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜನರ ಪಾಡು ಹೇಗಾಗಿದೆ ಅಂದ್ರೆ, ಒಂದ್ ಕಡೆಯಿಂದ ಬಿಎಂಟಿಸಿ ದರ ಏರಿಕೆ, ಇನ್ನೊಂದು ಕಡೆಯಿಂದ ಮೆಟ್ರೋ ಅಂತೂ ಹಿಗ್ಗಾಮುಗ್ಗ ದರವನ್ನ ಏರಿಕೆ ಮಾಡಿದೆ. ಸೊ ಕಂಪ್ಲೀಟ್ ಆಗಿ ಜನರಿಗೆ ದರ ಏರಿಕೆಯ ಬರೆ ಹಾಕುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ದರ ಏರಿಕೆಯ ಬರೆ ಬೆಂಗಳೂರಿಗರನ್ನ ಹಿಂದೆ ಹಿಪ್ಪೆ ಮಾಡುವಂತೆ ಕಾಣಿಸ್ತಾ ಇದೆ. ಕಾರಣಗಳನ್ನು 10 ಕೊಡಬಹುದು. ಆದರೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು 1,000 ಕೋಟಿ ನಷ್ಟ ಇದೆ, ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ ಅಂತ. ಹೀಗಿದ್ದಾಗ ಇಲ್ಲೀಗಲ್ ಆಗಿ ಕನೆಕ್ಷನ್ ಅನ್ನು ತೆಗೆದುಕೊಂಡಿದ್ದಾರಲ್ಲ, ಅವರುಗಳ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ? ಬರೀ ಏರಿಕೆಯ ಬಗ್ಗೆ ಮಾತ್ರ ಗಮನ ಹರಿಸ್ತೀರಿ. ಇಂಥದ್ದನ್ನೆಲ್ಲ ಕಡಿವಾಣ ಹಾಕಿದಾಗ ಆ ಕಾಸ್ಟ್ ಕಟ್ಟಿಂಗ್ ಆಗಲ್ವಾ? ಅದರ ಬಗ್ಗೆ ಯಾಕೆ ಚಿಂತನೆ ಆಗಲ್ಲ? ಈಗ ಇದರ ಜೊತೆಗೆ ಅದು ಮಾಡ್ತೀವಿ ಅಂತ ತೇಪೆ ಹಚ್ಚೋ ಕೆಲಸವನ್ನ ಮಾಡ್ತಿದ್ದಾರೆ.